ಆತನದ್ದು ಬೆಳಗಾವಿ, ಈಕೆಯದ್ದು ಬೆಂಗಳೂರು. ಇಬ್ಬರ ನಡುವೆ ಪ್ರೀತಿ ಹುಟ್ಕೊಳ್ತಿದ್ದಂತೆ ಮದುವೆಯನ್ನೂ ಆಗಿದ್ರು. 2 ವರ್ಷ ಸಂಸಾರ ಮಾಡಿದವರ ಮಧ್ಯೆ ಅನುಮಾನದ ಬಿರುಗಾಳಿ ಎದ್ದಿತ್ತು. ನಿತ್ಯ ಕುಡ್ಕೊಂಡು ಬರ್ತಿದ್ದ ಗಂಡ ಹೆಂಡತಿಗೆ ಬೆಂಕಿ ಇಟ್ಟಿದ್ದಾನೆ. ಅಲ್ಲಲ್ಲೇ ಅದೇನ್ ಸಾಂಗು, ಅದೇನ್ ಡ್ಯಾನ್ಸು, ಹೋದಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಅದಕ್ಕೊಂದಿಷ್ಟು ಹಾಡು ಸಿಂಕ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಲೋಡ್ ಮಾಡೋದು. ಬಸ್ ಸ್ಟ್ಯಾಂಡ್ ನಲ್ಲೂ ವಿಡಿಯೋ, ಮೆಟ್ರೋ ಸ್ಟೇಷನ್ ನಲ್ಲೂ ವಿಡಿಯೋ, ಮನೆಯ ಯಾವ ಮೂಲೆಯನ್ನು ಬಿಟ್ಟಿರ್ಲಿಲ್ಲ ಅನ್ಸತ್ತೆ. ಹೋದಲ್ಲೆಲ್ಲ ವಿಡಿಯೋ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ಮಿರಾ ಅಂತ ಮಿಂಚ್ತಿದ್ದವಳಿಗೆ ಒಂದಿಷ್ಟು ಜನ ಲೈಕ್ಸು ಕಮೆಂಟ್ಸ್ ಬೇರೆ ಮಾಡ್ತಿದ್ರು. ಯಾವಾಗ ಹೆಂಡತಿ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆದ್ಲು, ಗಂಡ ಅನ್ನಿಸಿಕೊಂಡವನಿಗೆ ಪಿತ್ತ ನೆತ್ತಿಗೇರಿದೆ. ಯಾಕೋ ಹೆಂಡತಿ ಹಾದಿ ತಪ್ಪಿದ್ದಾಳ ಅಂತ ಅನುಮಾನ ಪಡೋದಕ್ಕೆ ಶುರು ಮಾಡಿದ್ದಾನೆ. 2 ವರ್ಷದ ಹಿಂದೆ ಮದುವೆ ಆಗಿದ್ರು ಪ್ರಭು ಪ್ರಿಯಾಂಕಾ. ಪತ್ನಿ ಮೇಲೆ ಅನುಮಾನ, ಪದೇ ಪದೇ ಜಗಳ ತೆಗೀತಿದ್ದ ಗಂಡ. ಈಕೆ ಹೆಸರು ಪ್ರಿಯಾಂಕಾ, ಬೆಂಗಳೂರು ನಿವಾಸಿ. ಈತನ ಹೆಸರು ಪ್ರಭು ಅಂತ, ಬೆಳಗಾವಿ ಮೂಲದವನು. ಬೆಂಗಳೂರಲ್ಲೇ ಇಬ್ಬರ ಮಧ್ಯೆ ಪ್ರೇಮಾಂಕುರವಾಗಿತ್ತು. ಹೀಗಾಗಿ 2 ವರ್ಷದ ಹಿಂದೆ ಇಬ್ರು ಸಹ ಮದುವೆನೂ ಆಗಿರ್ತಾರೆ. ನನಗೆ ನೀನು, ನಿನಗೆ ನಾನು, ದೈವ ತಂದ ವರವು ನೀನು ಅಂತ ಡ್ಯೂಯೆಟ್ ಶುರು ಮಾಡಿದ್ರು. ಆದ್ರೆ ಈ ಪ್ರೇಮ ರಾಗ ಬಹಳ ದಿನ ಉಳಿಯಲೇ ಇಲ್ಲ. ಹೆಂಡತಿಯ ಇನ್ಸ್ಟಾಗ್ರಾಮ್ ಹುಚ್ಚು ಅಥವಾ ಬೇರೆ ಕಾರಣನೋ ಗೊತ್ತಿಲ್ಲ, ಆದ್ರೆ ಪ್ರಭುಗೆ ಪತ್ನಿ ಮೇಲೆ ಇಲ್ಲ ಸಲ್ಲದ ಅನುಮಾನ. ಹೆಂಡತಿ ಕುಂತ್ರು ನಿಂತ್ರು ಅನುಮಾನ ಪಡ್ತಿದ್ದ. ಇವೇ ವಿಷಯವಾಗಿ ಗಂಡ ಹೆಂಡತಿ ಮಧ್ಯೆ ನಿತ್ಯ ಗಲಾಟೆ ನಡೀತಾನೆ ಇತ್ತು. ಜಗಳ ಆಗ್ತಿತ್ತು, ಅವ್ರ ಊರಲ್ಲಿದ್ದಾಗಲೂ ಜಗಳ ಆಗ್ತಿತ್ತು. ಜಗಳ ಆಗೋಗೋಸ್ಕರ ಇಲ್ಲಿ ಅವರಿಬ್ರು ನನ್ನ ಕಾಲಿಡ್ಕೊಂಡು ನಾನು ಇಲ್ಲಿ ಬೆಂಗಳೂರಿಗೆ ಬರ್ತೀನಿ ಅಂತ ಬಂದಿದ್ರು ಸರ್. ಓಕೆ, ನಾನು ಬನ್ನಿ, ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಸರಿ ಬನ್ನಿ ಅಂತ ಒಪ್ಕೊಂಡೆ. ನಿತ್ಯವೂ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ ಪ್ರಭು ಹೆಂಡತಿ ಪಾಲಿಗೆ ನರರಾಕ್ಷಸನಾಗಿದ್ದ. ಹೀಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಏರಿದ್ಲು. ಆದ್ರೂ ಸಹ ಪ್ರಭು ಸರಿಯಾಗಿರ್ಲಿಲ್ಲ. ಮೊನ್ನೆಯೂ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಶುರುವಾಗಿದೆ. ಈ ವೇಳೆ ಏಕಾಏಕಿ ಪ್ರಿಯಾಂಕಾ ಮೇಲೆ ಪೆಟ್ರೋಲ್ ಸುರಿದವ ಬೆಂಕಿ ಕಡ್ಡಿ ಗೀರಿದ್ದಾನೆ. ನಂತರ ತಾನೂ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬೆಂಕಿ ಧಗಧಗಿಸೋದಕ್ಕೆ ಶುರು ಮಾಡ್ತಿದ್ದಂತೆ ಇಬ್ಬರು ಮನೆಯಿಂದ ಹೊರಗೆ ಓಡಿ ಬಂದಿದ್ದಾರೆ. ಇವರನ್ನ ನೋಡಿದ ಸ್ಥಳೀಯರು ಕೂಡಲೇ ಬೆಂಕಿ ಆರಿಸಿ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಒಂದ್ಸಲ ಹಿಂಗೆ ಜಗಳ ಮಾಡ್ಕೊಂಡಿದ್ರು, ಏನು ಕೊಲ್ಲೋ ಥರ ಏನೆಲ್ಲ ಜಗಳ ಮಾಡ್ಕೊಂಡ್ರು. ಸುಮ್ಮನೆ ಆಯಿತು ಬಿಡು ಅಂತ ಸುಮ್ಮನೆ ಆಗಿದ್ದೆ. ಮತ್ತೆ ಅವನು ತಿರ್ಗಾ ಕುಡ್ಕೊಂಡ್ಬಂದು ಡೈಲಿ ಜಗಳ ಆಡೋನು. ಅದೇ ಥರ ಅವ್ರ ಊರಲ್ಲೂ ಕೂಡ ಜಗಳ ಮಾಡ್ತಿದ್ದಂತೆ. ಇಲ್ಲಿ ಬಂದಮೇಲೆ ಸರಿ ಹೋಗ್ತಾರೆ ಬಿಡು ಅಂತ ನಾನು ಸುಮ್ಮನಿದ್ರೆ ನಿನ್ನೆ ಆ ಥರ ಜಗಳ ಮಾಡಿಬಿಟ್ಟು ನಿನ್ನೆ ಬೆಂಕಿನೇ ಹಚ್ಚಿಬಿಟ್ಟ ಸರ್. ಗಂಡ ಹೆಂಡತಿ ಇಬ್ಬರನ್ನು ವಿಕ್ಟೋರಿಯಾ ಆಸ್ಪತ್ರೆಯ ಬರ್ನ್ ವಾರ್ಡ್ನಲ್ಲಿ ಚಿಕಿತ್ಸೆ ನೀಡಲಾಗ್ತಾಗಿದ್ದು, ಪ್ರಿಯಾಂಕಾ ದೇಹ 40% ಸುಟ್ಟು ಹೋಗಿದ್ರೆ ಪ್ರಭುಗೆ 7% ಸುಟ್ಟ ಗಾಯಗಳಾಗಿವೆ. ಹೀಗಾಗಿ ಪ್ರಿಯಾಂಕಾ ಬದುಕೋದು ಅನುಮಾನವೇ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ಪ್ರೀತಿಸಿ ಮದುವೆಯಾದವರು ಅನುಮಾನದ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ಆಶಿಕ್ ಮುಲ್ಕಿ, ನ್ಯೂಸ್ 18 ಬೆಂಗಳೂರು. ಆತ ಭಾರತ ಸೇನೆಯಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಸೈನಿಕ. ಫೇಸ್ಬುಕ್ನಲ್ಲಿ ಯುವತಿಯೊಬ್ಬಳನ್ನ ಪರಿಚಯ ಮಾಡಿಕೊಂಡವ ಆಡಬಾರದ ಆಟ ಆಡಿದ್ದಾನೆ. ತಾಳಿ ಕಟ್ಟಿ ನೀನೇ ನನ್ನ ಹೆಂಡತಿ ಅಂತಿದ್ದವ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ. ಒಂದೊಂದು ಫೋಟೋದಲ್ಲೂ ಒಂದೊಂದು ಪೋಸ್. ಕೇಕ್ ತಿನಿಸೋದೇನು, ತಬ್ಕೊಂಡು ಸೆಲ್ಫಿ ಹೊಡ್ಕೊಳ್ಳೋದೇನು, ಮೇಡ್ ಫಾರ್ ಈಚ್ ಅದರ್ ಅನ್ನೋ ಪದಕ್ಕೆ ನಾವೇ ಈಡು ಜೋಡು ಅಂತಿದ್ರು. ಆದ್ರೆ ಈ ಫೋಟೋ ಶೂಟ್ ಜೋಡಿಯ ಪ್ರೀತಿ ಬಹಳ ದಿನ ಉಳಿಯಲೇ ಇಲ್ಲ. ಗಡಿಯಲ್ಲಿ ದೇಶ ಕಾಯ್ತಿದ್ದವ ಊರಿಗೆ ಬಂದಾಗ್ಲೆಲ್ಲ ಇದೇ ಆಂಟಿ ಮನೆಯಲ್ಲಿ ಇದ್ದು ಹೋಗ್ತಿದ್ದ. ನನಗಿಂತ 15 ವರ್ಷ ದೊಡ್ಡವಳು, ಆದ್ರೇನಂತೆ ನಿನ್ನ ಹೃದಯ ಸಾಮ್ರಾಜ್ಯದ ಸೇವಕ ನಾನೇ ಅಂತ ಡೈಲಾಗ್ ಹೊಡೆದಿದ್ದ. ಇದನ್ನ ನಂಬ್ಕೊಂಡವಳು ದೇವರ ಮುಂದೆ ತಾಳಿಯನ್ನು ಕಟ್ಟಿಸಿಕೊಂಡಿದ್ಲು. ಒಂದಿಷ್ಟು ದಿನ ಚೆನ್ನಾಗಿಯೇ ಇದ್ದವನು ಇದ್ದಕ್ಕಿದ್ದಂತೆ ಕೈಕೊಟ್ಟು ಹೋಗಿದ್ದಾನೆ. ಅಲ್ಲೊಂದು ಮದ್ವೆ, ಇಲ್ಲೊಂದು ಮದ್ವೆ ಅಂತ ಪ್ರೀತಿಸಿದವಳಿಗೆ ಕೈಕೊಟ್ಟು ಎಸ್ಕೇಪ್ ಆಗಿದ್ದಾನೆ. ಫೇಸ್ಬುಕ್ ಪ್ರೀತಿ ಕೈಕೊಟ್ಟು ಹೋದ ಐನಾತಿ. ಈಕೆ ಹೆಸರು ಪ್ರಮೋದ ಹಜಾರೆ ಅಂತ. ಬೆಳಗಾವಿಯ ಮಚ್ಚೆ ಗ್ರಾಮದ ಮಹಿಳಾ ಹೋರಾಟಗಾರ್ತಿ. 6 ವರ್ಷದ ಹಿಂದೆ ಬಿಜಕರ್ಣಿ ಗ್ರಾಮದ ಯೋಧ ಅಕ್ಷಯ್ ಫೇಸ್ಬುಕ್ನಲ್ಲಿ ಹಾಯ್ ಬಾಯ್ ಅಂತ ಶುರು ಮಾಡಿದ್ದ.
ಕೊನೆಗೆ ಇದೇ ಪರಿಚಯ ಪ್ರೀತಿಗೂ ತಿರುಗಿತ್ತು. ತನಗಿಂತ 15 ವರ್ಷ ದೊಡ್ಡವಳು ಅನ್ನೋದು ಗೊತ್ತಿದ್ರು ರಜೆಗೆ ಅಂತ ಬಂದವಳು ಇಡೀ ದಿನ ಪ್ರಮೋದ ಮನೆಯಲ್ಲೇ ಇರ್ತಾ ಇದ್ದ. ನೀನೇ ನನ್ನ ಸರ್ವಸ್ವ, ನೀನಿಲ್ಲದೆ ನಾನಿರಲ್ಲ ಅಂತ ತಾಳಿಯನ್ನು ಕಟ್ಟಿದ್ದ. ಮೊದಲೆಲ್ಲ ಚೆನ್ನಾಗಿಯೇ ಇದ್ದವ ಇತ್ತೀಚೆಗೆ ನಾಟಕ ಶುರು ಮಾಡಿದ್ದ. ಅನುಮಾನ ಬಂದು ಈತನ ಹಿನ್ನೆಲೆ ವಿಚಾರಿಸಿದಾಗ ಹಲವಾರು ಹುಡುಗಿಯರ ಜೊತೆ ಸಂಪರ್ಕ ಇರೋದು ಗೊತ್ತಾಗಿದೆ. ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ ಅವರನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ನಿನ್ನ ಜೊತೆಗೆ ಸಂಸಾರ ಮಾಡ್ತೀನಿ ಎಂದಿದ್ದ. ಸಿಕ್ಕಿರೋ ಕೆಲವೊಂದು ಲಿಸ್ಟ್ ನಲ್ಲಿ ಸರ್ ಕೆಲವೊಂದು ಮ್ಯಾರಿಡ್ ಹೆಣ್ಮಕ್ಳಿದ್ದಾರೆ ಸರ್. ಅವ್ರ ಸ್ವ ಇಚ್ಛೆಲಿಂದ ಅವ್ರ ಜೊತೆ ಇದ್ರು ಸರ್. ಅದು ಗೊತ್ತಾಯ್ತು ನಂಗೆ ಮಾತಾಡಿದಾಗ. ಇನ್ ಕೆಲವರಿಗೆ ಗೊತ್ತೇ ಇರ್ಲಿಲ್ಲ ಸರ್, ಇವನು ಇಷ್ಟು ಹುಡುಗಿಯರಿಗೆ ಡೇಟಿಂಗ್ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತೇ ಇರ್ಲಿಲ್ಲ ಸರ್. ನಾನು ಅವ್ರಿಗೆ ತಿಳಿಸಿದಾಗ ಗೊತ್ತಾಗಿದೆ ಸರ್. ಅದು ಟೋಟಲ್ 9 ಜನ ಇದ್ದಾರೆ ಸರ್. ಇವನು ಬಂದಾಗ್ಲಿಂದ ನಾನು ಕೆಲಸನೂ ಬಂದ್ ಮಾಡ್ಬಿಟ್ಟೆ ಸರ್. 6 ವರ್ಷ ಬರೇ ಇದೇ ಕೊರಗು ಸರ್. ಎಂತವನ್ ಜೊತೆ ನಾನು ಸಂಬಂಧ ಬೆಳೆಸ್ಕೊಂಡ್ ಬಿಟ್ಟಿದ್ದೀನಿ. ಇವನು ಇಷ್ಟು ಹುಡುಗಿಯರ ಜೊತೆ ಬೆರಿತಾ ಇದ್ದಾನೆ. ಮೊನ್ನೆ ರಜೆಗೆ ಅಂತ ಬಂದಿದ್ದ ಅಕ್ಷಯ್ ಬೇರೊಬ್ಬ ಯುವತಿ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದ. ಈ ವಿಷಯ ಪ್ರಮೋದಾಗಿ ಗೊತ್ತಾಗ್ತಾ ಇದ್ದಂತೆ ಅಕ್ಷಯ್ನ ಮನೆ ಬಾಗಿಲಿಗೆ ಬಂದಿದ್ಲು. ಆಗ ಕುಟುಂಬಸ್ಥರೆಲ್ಲ ಕೂರಿಸ್ಕೊಂಡು ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ರಂತೆ. ಆದ್ರೀಗ ಇದ್ದಕ್ಕಿದ್ದಂತೆ ಮದುವೆಯಾಗಿ ಎಸ್ಕೇಪ್ ಆಗಿದ್ದಾನೆ. ಮನೆಗೆ ಬೀಗ ಹಾಕೊಂಡು ಮನೆಯವರೆಲ್ಲ ಊರು ಬಿಟ್ಟಿದ್ದಾರೆ. ಹೀಗಾಗಿ ಅಕ್ಷಯ್ ಮನೆ ಮುಂದೆ ಪ್ರತಿಭಟನೆ ಕೂತಿರೋ ಪ್ರಮೋದ ನಾನು ಸತ್ರು ಸರಿಯೇ ಇಲ್ಲಿಂದ ಹೋಗಲ್ಲ ಅಂತ ಹಠ ಹಿಡಿದು ಕೂತಿದ್ದಾಳೆ. ನಾನು ಇಲ್ಲೇ ಇರ್ತೀನಿ ಸರ್. ನಂಗೆ ಹೋರಾಟ ನಂಗೆ ಬೇಕಾಗಿರೋದು ನ್ಯಾಯ ಸರ್. ನಾನು ಅವನ ಮೇಲೆ ಯಾವುದೇ ಕೇಸ್ ಕೊಡಲ್ಲ. ಅವ್ನು ನನ್ನ ಗಂಡ, ನಾನು ಅವನ ಜೊತೆ ಬದುಕಬೇಕು ಸರ್. ಅವ್ನು ನನಗೆ ಅಕ್ಸೆಪ್ಟ್ ಮಾಡಲೇಬೇಕು. ನಂಗೆ ರಿಜಿಸ್ಟ್ರೇಷನ್ ಮಾಡಲೇಬೇಕು ಸರ್. ಅವ್ರು ರಿಜಿಸ್ಟ್ರೇಷನ್ ಮಾಡದೇ ಇದ್ರೆ ಇಲ್ಲೇ ಹೋರಾಟ ಮಾಡ್ತಾ ಸಾಯ್ತೀನಿ ಸರ್. ನಾನು ಹೋರಾಟ ಮಾಡ್ತಾ ಸತ್ರೆ ನಂಗೊಂದು ಬೆಲೆ ಇದೆ ಸರ್. ನಾನು ಅವ್ನ ಹೆಂಡತಿ ಅಂತ ಅನ್ಸ್ಕೊಳ್ಳಕ್ಕೆ ಹೋರಾಟ ಮಾಡ್ತಿದ್ದೀನಿ ಹೊರತು ಅವನಿಂದ ನಂಗೊಂದು ನಯಾ ಪೈಸೆ ಬೇಡ ಸರ್. ಒಟ್ನಲ್ಲಿ ಪ್ರೀತಿ ಹೆಸರಲ್ಲಿ ಕೇಕ್ ತಿನ್ನಿಸಿ ತಾಳಿ ಕಟ್ಟಿದವ ಊರು ಬಿಟ್ಟಿದ್ದಾನೆ. ಒಬ್ಬಳಿಗೆ ಕೈಕೊಟ್ಟು ಇನ್ನೊಬ್ಬಳ ಜೊತೆ ಹಸೆಮಣೆ ಏರಿದ್ದಕ್ಕೆ ಪ್ರಮೋದ ಬೀದಿಗೆ ಬಿದ್ದಿದ್ದಾಳೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಬಳ್ಳಾರಿಯಲ್ಲಿ 5 ಬಾಣಂತಿಯರು ಸಾವನ್ನಪ್ಪಿ ತಿಂಗಳಾಗ್ತಾ ಬರ್ತಿದ್ದಂತೆ ಅಸಲಿ ಸತ್ಯ ಹೊರಬಿದ್ದಿದೆ. ಶಸ್ತ್ರಚಿಕಿತ್ಸೆ ಆದ್ಮೇಲೆ ಕಳಪೆ ಗ್ಲೂಕೋಸ್ ಕೊಟ್ಟಿದ್ದೇ ಕಾರಣ ಆಯ್ತಾ ಅನ್ನೋ ಗುಮಾನಿ ಎದ್ದಿದೆ. ಹೊರಬಿತ್ತು ಬಾಣಂತಿಯರ ಸಾವಿನ ಅಸಲಿ ಸತ್ಯ. ಕಳಪೆ ಗ್ಲೂಕೋಸ್ ಕೊಟ್ಟಿದ್ದೇ ಕಾರಣವಾಯ್ತಾ? ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಹಾಗೂ ಬೆಮ್ಸ್ನಲ್ಲಿ ಬಾಣಂತಿಯರ ಸಾವಿನ ಸುನಾಮಿಯೇ ಎದ್ದಿದೆ. ಒಂದೇ ತಿಂಗಳಲ್ಲಿ 5 ಬಾಣಂತಿಯರು ನರಳಿ ಪ್ರಾಣ ಬಿಟ್ಟಿದ್ದಾರೆ. ಹೀಗಾಗಿ ಜಿಲ್ಲಾಸ್ಪತ್ರೆ ಹಾಗೂ ಬೆಮ್ಸ್ಗೆ ಹೋಗೋದಕ್ಕೆ ಗರ್ಭಿಣಿಯರು ಹಿಂದೇಟು ಹಾಕ್ತಿದ್ದಾರೆ. ಹೆರಿಗೆಗೆ ಅಂತ ಹೋದವರು ಹುಷಾರಾಗಿ ವಾಪಸ್ ಬರ್ತಾರೆ ಅನ್ನೋ ಗ್ಯಾರಂಟಿಯನ್ನೇ ಕಳ್ಕೊಂಡಿದ್ರು. ಇದು ಇಡೀ ರಾಜ್ಯದಲ್ಲಿ ಭಾರಿ ಸುದ್ದಿಯಾಗಿತ್ತು. ನಿಮ್ಮ ನ್ಯೂಸ್ 18 ಕನ್ನಡ ನಿರಂತರ ಸುದ್ದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತ ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್ ತುರ್ತು ವರದಿ ನೀಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಈಗ ಬಾಣಂತಿಯರ ಸಾವಿನ ಅಸಲಿ ಸತ್ಯ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ. ಕಳಪೆ ಗ್ಲೂಕೋಸ್ ನೀಡಿದ್ದೇ ಹೆಣ್ಣು ಮಕ್ಕಳ ಸಾವಿಗೆ ಕಾರಣ ಆಯ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಬಳ್ಳಾರಿಯಲ್ಲಿ ಒಬ್ಬರಾದ್ಮೇಲೆ ಒಬ್ರು ಬಾಣಂತಿಯರು ಸಾವನ್ನಪ್ಪಿದ್ರು. ಅಸಲಿ ಕಾರಣ ಮಾತ್ರ ಗೊತ್ತಾಗಿರ್ಲಿಲ್ಲ. ತಜ್ಞರು ವರದಿಯನ್ನು ಕೊಟ್ಟು 15 ದಿನ ಕಳೆದ್ರೂ ಯಾರ ತಪ್ಪು ಅನ್ನೋದನ್ನ ಬಯಲು ಮಾಡಿರಲಿಲ್ಲ. ಇದೀಗ ಅಸಲಿ ಸತ್ಯ ಹೊರಬಿದ್ದಂತೆ ಕಾಣ್ತಿದೆ. ವಾಣಿ ವಿಲಾಸ ಆಸ್ಪತ್ರೆ ಅಧೀಕ್ಷಕಿ ಸಲ್ಲಿಸಿದ ತನಿಖಾ ವರದಿಯಲ್ಲಿ ಒಂದಷ್ಟು ಪ್ರಮುಖ ಅಂಶಗಳನ್ನ ಉಲ್ಲೇಖಿಸಿದ್ದಾರೆ. ಹಾಗಾದ್ರೆ ವರದಿಯಲ್ಲಿ ಏನಿದೆ? ಬಾಣಂತಿಯರ ಸಾವಿಗೆ ಕಾರಣವಾಗಿದ್ದು ಏನು ಅಂತ ನೋಡೋದಾದ್ರೆ, ಬಾಣಂತಿಯರಿಗೆ ಶಸ್ತ್ರಚಿಕಿತ್ಸೆ ಮಾಡಿದ ಬಳಿಕ ಗ್ಲೂಕೋಸ್ ಅನ್ನ ನೀಡಲಾಗಿತ್ತು. ಇದಾದ ಬಳಿಕವೇ ಹಲವರು ಅಸ್ವಸ್ಥಗೊಂಡಿದ್ದಾರೆ. ಹೀಗಾಗಿ ಕಳಪೆ ಗ್ಲೂಕೋಸ್ ನೀಡಿದ್ದೇ ಸಾವಿಗೆ ಕಾರಣವಾಯ್ತಾ? ಇದರಿಂದಲೇ ಬಾಣಂತಿಯರು ಸಾವನ್ನಪ್ಪಿದ್ರ? ಇದನ್ನೇ ತನಿಖಾ ವರದಿಯಲ್ಲಿ ಉಲ್ಲೇಖ ಮಾಡಿದ್ರ ಅನ್ನೋ ಮಾಹಿತಿ ಹರಿದಾಡ್ತಿದೆ. ಇನ್ನು ಬಾಣಂತಿಯರ ಸಾವಿಗೆ ದ್ರಾವಣವೇ ಕಾರಣ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ದ್ರಾವಣದ ಪ್ರಾಮುಖ್ಯತೆ ಏನು? ಇದರಲ್ಲಿ ಯಾವೆಲ್ಲ ಅಂಶ ಇರುತ್ತೆ ಅಂತ ನೋಡೋದಾದ್ರೆ, ಬಾಣಂತಿಯರಿಗೆ ಗ್ಲೂಕೋಸ್ ಸಹಿತ ಇಂಟ್ರಾವಿನಸ್ ದ್ರಾವಣ ನೀಡಲಾಗುತ್ತೆ. ರೋಗಿ ನಿಶಕ್ತಿಯಾದಾಗ ಈ ಗ್ಲೂಕೋಸ್ ನೀಡೋದ್ರಿಂದ ಚೇತರಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ. ಸಕ್ಕರೆ, ಪೊಟ್ಯಾಷಿಯಂ, ಸೋಡಿಯಂ ಅಂಶ ಇರುವ ಕಾರಣಕ್ಕೆ ವಾಕರಿಕೆ, ವಾಂತಿ, ಅತಿಸಾರ ನಿಯಂತ್ರಣವಾಗುತ್ತೆ. ಅಸ್ವಸ್ಥರಾದವರ ಆರೋಗ್ಯ ಸ್ಥಿತಿ ಕಾಪಾಡೋದಕ್ಕೆ ಅಂತಾನೆ ಈ IV ದ್ರಾವಣ ನೀಡ್ತಾರೆ. ಮೃತ ಬಾಣಂತಿ ಕುಟುಂಬಕ್ಕೆ ಶಾಸಕರ ಸಾಂತ್ವನ.
ಮೊನ್ನೆಯಷ್ಟೇ ಕೂಡ್ಲಿಗಿ ತಾಲೂಕಿನ ಸಿಎಸ್ ಹಳ್ಳಿಯ ಮಹಾಲಕ್ಷ್ಮಿ ಅನ್ನೋ ಹೆಣ್ಣುಮಗಳು ಸಾವನ್ನಪ್ಪಿದ್ಲು. ಮಗು ಹುಟ್ಟಿದ 3 ದಿನಕ್ಕೆ ಬೇಮ್ಸ್ ಆಸ್ಪತ್ರೆಯಲ್ಲಿ ದುರಂತ ಅಂತ್ಯ ಕಂಡಿದ್ಲು. ಹೀಗಾಗಿ ಇವತ್ತು ಮೃತಳ ನಿವಾಸಕ್ಕೆ ಆಗಮಿಸಿದ ಕೂಡ್ಲಿಗಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ವೈಯಕ್ತಿಕವಾಗಿ ಸಹಾಯ ಮಾಡಿದ್ದಲ್ಲದೆ ಸಿಎಂ ಪರಿಹಾರ ನಿಧಿಯಿಂದಲೂ ಪರಿಹಾರವನ್ನ ಕೊಡಿಸೋದಾಗಿ ಭರವಸೆಯನ್ನು ನೀಡಿದ್ರು. ಮಗುಗೆ ಈಗ ನಾವು ನಮ್ಮ ಕಡೆಯಿಂದ ವೈಯಕ್ತಿಕ ಪರಿಹಾರ ನೀಡಿ ಆ ಮಗುಗೆ ಮುಂದೆ ಬೆಳವಣಿಗೆಗೆ ಬೇಕಾಗಂತ ಏನು ಬೇಸಿಕ್ ಫೆಸಿಲಿಟೀಸ್ ಅದನ್ನಂತ ಇವತ್ತಿಂದಾನೇ ಅದನ್ನ ಒದಗಿಸಂತ ಕೆಲಸ ಮಾಡಿ ಮತ್ತೆ ಅವ್ರಿಗೆ ಕುಟುಂಬಕ್ಕೆ ಒಂದು ಆರ್ಥಿಕ ಸಹಾಯ ಮಾಡಿ ಮತ್ತೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ಮತ್ತೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಸರಿ ಹೊಸಪೇಟೆಗೆ ಬಂದಾಗ ಅವ್ರಿಗೂ ವೈಯಕ್ತಿಕ ಆರ್ಥಿಕ ನೆರವು ನೀಡ್ತೀವಂತ ಅವರು ಹೇಳಿದ್ದಾರೆ. ಒಟ್ನಲ್ಲಿ ಬಳ್ಳಾರಿ ಬಾಣಂತಿಯರ ಸಾವಿಗೆ ದಿನಕ್ಕೊಂದು ಕಾರಣಗಳು ಹುಟ್ಕೊಳ್ತಿದ್ದು ಅಸಲಿ ವರದಿಯಲ್ಲಿ ಏನಿದೆ ಅನ್ನೋದನ್ನ ಸರ್ಕಾರವೇ ಬಹಿರಂಗಪಡಿಸಬೇಕಿದೆ. ಬಸವರಾಜ್ ಹರ್ನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ತುಮಕೂರು ನಗರದ ಜನರಿಗೆ ಜೀವ ಭಯ ಶುರುವಾಗಿದೆ. ಹೆಬ್ಬಾಕ ಕೆರೆಯ ನೀರು ಕುಡಿಯೋರು ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ನೀರು ಕುಡಿದ್ರೆ ಎಲ್ಲಿ ಏನಾಗುತ್ತೋ ಅಂತ ಜೀವ ಕೈಲಿ ಹಿಡ್ಕೊಂಡು ಕೂತಿದ್ದಾರೆ. ಫುಲ್ ಎಲ್ಲ ಲೋಡ್ ಗಟ್ಲೆ ಬಂದ್ಬಿಟ್ಟು ಸುರಿದು ಹೋಗ್ತಾ ಇದಾರೆ. ಅದು ಆ ಕಡೆ ಸೈಡ್ ಎಲ್ಲನ. ಇನ್ನು ಮುಂದೆ ಏನಾದರೂ ಇವರು ಇದೇ ರೀತಿ ನಡ್ಕೊಂಡ್ರೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ, ಪ್ರತಿಭಟನೆ ಮಾಡಬೇಕಾಗುತ್ತೆ, ಏನಾದರೂ ವ್ಯವಸ್ಥೆ ಮಾಡಬೇಕಾಗುತ್ತೆ. ತುಮಕೂರು ನಗರದ ಜೀವ ಜಲಕ್ಕೆ ಆಪತ್ತು. ಹೆಬ್ಬಾಕ ಕೆರೆಗೆ ಎದುರಾಗಿದೆ ಆಸ್ಪತ್ರೆ ತ್ಯಾಜ್ಯದ ಕುತ್ತು. ಹೆಬ್ಬಾಕ ಕೆರೆ ಅಂದ್ರೆ ತುಮಕೂರು ನಗರದ ಜನರ ಜೀವನಾಡಿ. ಇಲ್ಲಿಂದಲೇ ಹಲವು ಹಳ್ಳಿಗಳಿಗೂ ನೀರು ಹರಿದು ಹೋಗುತ್ತೆ. ಆದ್ರೀಗ ಇದೇ ಕೆರೆಯಿಂದಲೇ ಮಹಾ ಆಪತ್ತೊಂದು ಎದುರಾಗಿದೆ. ಖಾಸಗಿ ಆಸ್ಪತ್ರೆಯವರು ಮಾಡ್ತಾ ಇರೋ ಕರ್ಮಕಾಂಡಕ್ಕೆ ತುಮಕೂರು ನಗರದ ಜನರಿಗೆ ಜೀವ ಭಯ ಶುರುವಾಗಿದೆ. ಈ ನೀರನ್ನ ಕುಡಿದ್ರೆ ಎಲ್ಲಿ ಏನಾಗುತ್ತೋ, ಬರಬಾರದ ಕಾಯಿಲೆ ಬರುತ್ತೋ ಅಂತ ಜನ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. ಇದಕ್ಕೆಲ್ಲ ಕಾರಣವಾಗಿರೋದು ಇದೇ ತ್ಯಾಜ್ಯ. ಹೆಬ್ಬಾಕ ಕೆರೆ ಪಕ್ಕದಲ್ಲೇ ಟನ್ಗಟ್ಟಲೆ ಆಸ್ಪತ್ರೆ ತ್ಯಾಜ್ಯ ತಂದು ಸುರಿತಿರೋದ್ರಿಂದ ಜೀವ ಜಲವೆಲ್ಲ ವಿಷವಾಗ್ತಿದೆ. ರಾಷ್ಟ್ರೀಯ ಹೆದ್ದಾರಿ 48ರ ಪಕ್ಕದಲ್ಲೇ ಹೆಬ್ಬಾಕ ಕೆರೆ ಇದೆ. ಇದರ ದಡದ ಮೇಲೆಯೇ ರಾಶಿ ರಾಶಿ ಆಸ್ಪತ್ರೆಯ ತ್ಯಾಜ್ಯ ತಂದು ಸುರಿತಿದ್ದಾರೆ. ಆಸ್ಪತ್ರೆಯಲ್ಲಿ ಬಳಸಿದ ಸಿರೆಂಜ್, ಔಷಧಿ ಬಾಟಲ್, ವ್ಯಾಕ್ಸಿನ್ ಸೇರಿದಂತೆ ರಾಶಿ ರಾಶಿ ತ್ಯಾಜ್ಯವೆಲ್ಲ ಇದೇ ಕೆರೆ ಪಕ್ಕದಲ್ಲೇ ಕೊಳೆಯುತ್ತಿದೆ. ಹೀಗಾಗಿ ಕೆರೆ ನೀರೆಲ್ಲ ಕಲುಷಿತಗೊಳ್ತಿದ್ದು ಸುತ್ತಮುತ್ತಲ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ. ನಾವೇ ಖುದ್ದಾಗಿ ಕರ್ಕೊಂಬಂದು ಸ್ಪಾಟ್ ತೋರಿಸಿ ಕೆರೆ ಎಲ್ಲ ರೌಂಡ್ ಹೊಡಿಸಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ತು ಅಂತ ಹೇಳಿದ್ರು. ಅವತ್ತಿನ ಮೇಯರ್ ಇದ್ದವ್ರು ಕೂಡ ಬಂದಿದ್ರು. ಯಾರು ಇದ್ರ ಬಗ್ಗೆ ಹೆಬ್ಬಾಕದ ಕೆರೆ ಬಗ್ಗೆ ಗಮನ ಕೊಡಲ್ಲ. ಈಗಿರೋ MLA ಅಂತೂ ಇದ್ದಿದ್ದು ಕೇಳಲೇಬೇಡಿ ನೀವು. ಅವರು ಅವತ್ತು ಗೆದ್ದು ಅದನ್ನು ಪುಣ್ಯಾತ್ಮ ಇವತ್ತವರೆಗೂ ಬಂದಿಲ್ಲ. ಇಲ್ಲಿ ಹಿಂದೆ ಇದ್ದವ್ರು ಎಷ್ಟೋ ಪರವಾಗಿರಲಿಲ್ಲ, ಕೆಲಸ ಕಾಮಗಾರಿ ಮಾಡ್ಕೊಂಡು ಭಾಳ ಚೆನ್ನಾಗಿ ನಡ್ಕೊಂಡು ಹೋಗಿತ್ತು. ಇವ್ರು ಯಾರೋ ಈ ಗೆಲ್ಸರು ಜನ ಬುದ್ಧಿವಂತರು. ಇವರು ಎಲ್ಲರಿಗೂ ಬಾಯಿಗೆ ಮಣ್ಣು ಹಾಕ್ಬಿಟ್ಟು ಒಬ್ಬ ಅಡ್ರೆಸ್ ಇಲ್ದಂಗೆ ಅವ್ರು ಆ ದೇಶ ಈ ದೇಶ ತಿರ್ಕೊಂಡವ್ರೆ. ತುಮಕೂರು ನಗರದ ಸುತ್ತಮುತ್ತಲಿರೋ ಊರುಕೆರೆ, ಬೆಳ್ಳಾವಿ, ಕೋರ ಸೇರಿದಂತೆ ಹಲವು ಗ್ರಾಮದ ಹೊಲ ಗದ್ದೆಗೂ ಇದೇ ನೀರನ್ನ ಬಳಸಲಾಗ್ತಾ ಇದೆ. ಜನರ ಜೊತೆಗೆ ಜಾನುವಾರುಗಳು ಸಹ ಇದೇ ನೀರನ್ನ ಕುಡಿತಾ ಇವೆ. ಹೀಗಾಗಿ ಎಲ್ಲಿ ಸಮಸ್ಯೆ ಎದುರಾಗುತ್ತೋ ಅನ್ನೋ ಭಯ ಶುರುವಾಗಿದ್ದು ತ್ಯಾಜ್ಯ ಸುರಿಯೋ ಆಸ್ಪತ್ರೆಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹಿಸುತ್ತಿದ್ದಾರೆ. ಈ ಹೆಬ್ಬಾಕದ ಕೆರೆ ಮುಖ್ಯವಾಗಿ ಯಾರು ಮೇಂಟೆನೆನ್ಸ್ ಮಾಡ್ತಾರಂತೂ ಗೊತ್ತಿಲ್ಲ. ಏರಿ ಮೇಲೆ ಸೆತ್ತ ನೋಡ್ರೆ ಹುಳ ಹಾಪ್ಟೆ ರಾತ್ರಿ ಹೊತ್ತು ಮನುಷ್ಯ ತಿರ್ಗಾಡಕ್ಕಲ್ಲ. ಒಂದು ದಿವಸದ ವ್ಯವಸ್ಥೆ ಇದು. ದಿನನಿತ್ಯ ಈಗ ಮಾಡಿದರೆ ಕುಡಿಯೋ ನೀರಿಗೆ ಏನು ಮಾಡ್ತಾರೆ, ಇಲ್ಲಿಂದ ನಗರಕ್ಕೆ ಹೋಗಿ ನಗರದ ಜನ ಏನನ್ನೇ ಮಾಡೋರು ನೀವು ಮಾಡತಕ್ಕಂಥ ಸಣ್ಣತನ ಕೆಲಸಕ್ಕೆ ಇದು ಮೊದಲು ಮನಸ್ಸಿಗೆ ಹಾಕ್ಕೊಂಡು ಈ ವ್ಯವಸ್ಥೆ ನಿಲ್ಲಿಸಿ ಅಲ್ಲಿ ಡಸ್ಟ್ಗಳು, ತ್ಯಾಜ್ಯ ವಸ್ತುಗಳು, ದನದ ವೇಸ್ಟ್ಗಳೆಲ್ಲ ಹಾಕೋದು ತಡೆದ್ರೆ ನಾವು ನಾಗರಿಕರಿಗೆ ಒಳ್ಳೆದಾಗ. ಇಲ್ಲದಾದರೆ ಇದು ಮುಂದೆ ದೊಡ್ಡ ವ್ಯವಸ್ಥೆನೇ ಪ್ರತಿಭಟನೆ ಮಾಡಬೇಕಾಗುತ್ತೆ, ಏನಾದರೂ ವ್ಯವಸ್ಥೆ ಮಾಡಬೇಕಾಗುತ್ತೆ. ಒಟ್ನಲ್ಲಿ ನಗರದ ಕೂಗಳತೆ ದೂರದಲ್ಲಿರೋ ಹೆಬ್ಬಾಕ ಕೆರೆಗೆ ಕಂಟಕ ಶುರುವಾಗಿದ್ದು ತಾಲೂಕು ಪಂಚಾಯಿತಿಯವರಾಗ್ಲಿ ತಹಶೀಲ್ದಾರ್ ಆಗ್ಲಿ ಇತ್ತ ಗಮನ ಹರಿಸ್ತಿಲ್ಲ. ಇನ್ನಾದ್ರೂ ಎಚ್ಚೆತ್ತುಕೊಳ್ತಾರಾ ಕಾದು ನೋಡ್ಬೇಕು. ವಿಠಲ್, ನ್ಯೂಸ್ 18 ತುಮಕೂರು. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ವಿದ್ಯುತ್ ತಂತಿ ತಗುಲಿ 6 ಎಕರೆ ಕಬ್ಬು ಬೆಂಕಿಗಾಹುತಿ. ಜೆಸ್ಕಾಂ ನಿರ್ಲಕ್ಷ್ಯಕ್ಕೆ ರೈತನ ಕಬ್ಬು ಭಸ್ಮ. ಕಲಬುರಗಿಯ ಮಾಕಣಗೇರ ಗ್ರಾಮದಲ್ಲಿ ಘಟನೆ. ಅಜರ್ಪೀರ್ ಖಾದ್ರಿ ನಿವಾಸಕ್ಕೆ ಸಚಿವ ಜಮೀರ್ ಅಹಮದ್ ಭೇಟಿ. ಕುದುರೆ ಏರಿ ಬಂದ ಸಚಿವರಿಗೆ ಹುಲಗೂರಲ್ಲಿ ಅದ್ಧೂರಿ ಸ್ವಾಗತ. ಪಠಾಣ್ ಪರ ಕೆಲಸ ಮಾಡಿದ್ದ ಖಾದ್ರಿಗೆ ಶ್ಲಾಘನೆ.
ಡಿಸೆಂಬರ್ 9ರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ವಕ್ಫ್ ಮುಡಾ ವಿರುದ್ಧ ಹೋರಾಟಗಳ ಹಿನ್ನೆಲೆ ಬಂದೋಬಸ್ತ್. 6,000ಕ್ಕೂ ಹೆಚ್ಚು ಪೊಲೀಸರ ಭದ್ರತೆ. ಮಂಡ್ಯದ ಗಂಗಾಧರ ನಗರದಲ್ಲಿ ಚಿರತೆ ಹಾವಳಿ. ಗ್ರಾಮಕ್ಕೆ ಬಂದು ನಾಯಿ ಹೊತ್ತೊಯ್ದ ಚಿರತೆ. ಸಿಸಿಟಿವಿಯಲ್ಲಿ ಸೆರೆಯಾದ ದೃಶ್ಯ ನೋಡಿ ಜನ ಕಂಗಾಲು. ಶಾಲೆಯಲ್ಲಿ ಕೊಡೋ ಚಿಕ್ಕಿ ತಿಂದ ವಿದ್ಯಾರ್ಥಿಗಳಿಗೆ ವಾಂತಿ. ಪಾವಗಡ ಸಾರ್ವಜನಿಕ ಆಸ್ಪತ್ರೆಗೆ 46 ವಿದ್ಯಾರ್ಥಿಗಳು ದಾಖಲು. ತುಮಕೂರಿನ ಕೋಣನಕುರಿಕೆ ಗ್ರಾಮದಲ್ಲಿ ಘಟನೆ. ನೀನೇ ಪಾಪ ಎಲ್ಲ ಮಕ್ಕಳನ್ನೆಲ್ಲ ವಾಲಂಟಿಯರ್ ಕರ್ಕೊಂಬಂದಿದ್ಯಾ. ನಿಮ್ಮ ಊರಿನ ಪರವಾಗಿ ನಮ್ಮ ಪರವಾಗಿ ನಿನಗೆ ಒಳ್ಳೆ ಟ್ಯಾಕ್ಸ್ ಹೇಳ್ತೀವಿ. ಯಾವ ಥರ ನೀನು ಕರ್ಕೊಂಬಂದೆ ಅವ್ರನ್ನೆಲ್ಲ ಮಕ್ಕಳೆಲ್ಲ? ಮೆಂಬರು ಫೋನ್ ಮಾಡಿದ್ರು ಅರ್ಜೆಂಟಾಗಿ ಆಮೇಲೆ ಟಿ ತಗೋಬಾ ನೀನು ಊರಿಗೆ ಇದಾಗಿದೆ ಅಂತ. ಅದಕ್ಕೆ ಇಮಿಡಿಯೇಟ್ಲಿ ತಗೊಂಡೋಗಿ ಕರ್ಕೊಂಡು ಬಂದೆ ಎಲ್ಲರೂ. ಓಕೆ, ನೀನು ಎಲ್ಲಿದೆ ಅವಾಗ? ಟಿ ನನ್ನ ಮನೆ ಹತ್ರನೇ ಇದೆ, ಪಕ್ಕದಾಗೆ ಮನೆ. ನವವೃಂದಾವನ ಗಡ್ಡೆಯಲ್ಲಿ ಪದ್ಮನಾಭ ತೀರ್ಥರ ಆರಾಧನೆ. ಆನೆಗೊಂದಿಯಲ್ಲಿ ಸುಬುಧೇಂದ್ರ ಶ್ರೀಗಳಿಗೆ ಭವ್ಯ ಸ್ವಾಗತ. ರಾಯರ ಉತ್ತರಾದಿ ಮಠದಿಂದ ಪೂಜೆ ಪುನಸ್ಕಾರ. ನಮ್ಮ ಮಧ್ವಾಚಾರ್ಯರ ಪ್ರಪ್ರಥಮ ಶಿಷ್ಯರಾದ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರಾದಂತಹ ಶ್ರೀ ಪದ್ಮನಾಭ ತೀರ್ಥರ ಆರಾಧನಾ ಮಹೋತ್ಸವ ಇಂದು ಮತ್ತು ನಾಳೆ 2 ದಿನಗಳು ವಿಶೇಷವಾಗಿ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.